ಸ್ನೇಹಿತರೇ ನಮಸ್ಕಾರ. ನಾನು ರವೀಂದ್ರ ಜೋಶಿ. ನಮ್ಮ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಇದ್ದಾರಲ್ಲ, ಇವರ ವಾಗ್ಝರಿಯನ್ನು ನೀವು ವಿಧಾನಮಂಡಲದ ಅಧಿವೇಶನದಲ್ಲಿ ನೋಡಬೇಕು. ಈಗ ಉತ್ತರ ಪ್ರದೇಶದಲ್ಲಿ ಬಜೆಟ್ ಅಧಿವೇಶನ ನಡೀತಾ ಇದೆ. ಬಜೆಟ್ ಅಧಿವೇಶನದ ಸಂದರ್ಭದಲ್ಲಿ ಒಂದು ಅತ್ಯಂತ ಅರ್ಥಗರ್ಭಿತವಾದಂಥ ಮಾತನ್ನು ನಿನ್ನೆ ಅವರು ಹೇಳಿದ್ದಾರೆ. ಯಾವಾಗಲೂ ಯೋಗಿ ಆದಿತ್ಯನಾಥ್ ಅವರ ಮಾತನ್ನು ನಾವು ಹಗುರವಾಗಿ ಸ್ವೀಕರಿಸಬಾರದು. ಎರಡನೇದ್ದು, ಅವರು ರಾಜಕೀಯದ ಉದ್ದೇಶಕ್ಕಾಗಿ ಯಾವತ್ತೂ ಮಾತಾಡೋದೇ ಇಲ್ಲ. ಒಬ್ಬ ರಾಜಕಾರಣಿಯ ಹಾಗೆ ಇರಬಾರದು ಅಂದರೆ ಹೇಗಿರಬೇಕು ಅಂತ ತೋರಿಸ್ಬೇಕು ಅಂದರೆ ನೀವು ಈ ಯೋಗಿ ಆದಿತ್ಯನಾಥನ್ನು ಯಾರದೆದುರಿಗಾದರೂ ತೋರಿಸ್ಬೇಕು. ರಾಜಕಾರಣಿಯ ರೀತಿಯಲ್ಲಿ ಇರಲಾರದಂಥ ರಾಜಕಾರಣಿ. ಇವತ್ತು ಭಾರತದ ರಾಜಕಾರಣದಲ್ಲಿ ವಿಧಾನಮಂಡಲದಲ್ಲಿ ನಿಂತು ಗುಂಡೇ ಲೋಗಂಕೋ ಮಿಟ್ಟಿ ಮೇ ಮಿಲಾದೂಂಗ ಅಂತ ಯಾರಾದರೂ ಹೇಳಿದರೆ, ಆ ಧೈರ್ಯವನ್ನು ತೋರಿಸಿದರೆ ಅದು ಕೇವಲ ಯೋಗಿ ಆದಿತ್ಯನಾಥ್. ಈ ಗುಂಡಾಗಳು ಯಾರಿದ್ದಾರೆ ಅವ್ರನ್ನ ನೆಲಸಮ ಮಾಡಿಬಿಡ್ತೀನಿ ಅಂತ ಹೇಳಿದರು ಅವರು. ಹಾಗಾದರೆ ಈಗ ಏನು ಹೇಳಿದರು ಅವರು? ಭಾಳ ಇಂಟ್ರೆಸ್ಟಿಂಗ್ ಆಗಿದೆ ಸ್ಟೋರಿ ಇದು. ಅವ್ರು ಹೇಳ್ತಾರೆ, ಜಬ್ ತಕ್ ಪಪ್ಪು ಅವರು ಟಪ್ಪು ರಹತಾ ಹೈ ತಬ್ ತಕ್ ಟೆನ್ಷನ್ ಹಿ ನಹೀ ಹೈ, ಸಮಸ್ಯೆ ಹಿ ನಹೀ ಹೈ. ಎಲ್ಲಿವರೆಗೂ ಪಪ್ಪು ಮತ್ತು ಟಪ್ಪು ಇರ್ತಾರೋ ಅಲ್ಲಿವರೆಗೂ ಭಾರತೀಯ ಜನತಾ ಪಾರ್ಟಿಗೆ ಸಮಸ್ಯೆಯೇ ಇಲ್ಲ ಅಂತ. ಜಬ್ ತಕ್ ಪಪ್ಪು ಹೈ तब तक बीजेपी को राष्ट्रीय स्तर पर समस्या नहीं है चुनाव जीतने के लिए. जब तक टप्पू है तब तक उत्तर प्रदेश में चुनाव जीतने के लिए समस्या नहीं है. ಎಲ್ಲಿವರೆಗೂ ಪಪ್ಪು ರಾಷ್ಟ್ರ ರಾಜಕಾರಣದಲ್ಲಿರ್ತಾರೋ ಅಲ್ಲಿ ಬಿ ಜೆ ಪಿಗೆ ಗೆಲ್ಲಲಿಕ್ಕೆ ಯಾವುದೇ ರೀತಿಯಾದಂಥ ಸಮಸ್ಯೆ ಇಲ್ಲ. ಎಲ್ಲಿವರೆಗೂ ಟಪ್ಪು ಉತ್ತರ ಪ್ರದೇಶದಲ್ಲಿದ್ದಾರೋ ಅಲ್ಲಿವರೆಗೂ ಉತ್ತರ ಪ್ರದೇಶದಲ್ಲಿ ಬಿ ಜೆ ಪಿಯನ್ನು ಗೆಲ್ಲಲಿಕ್ಕೆ ಯಾವುದೇ ರೀತಿಯ ಅಡ್ಡಿ ಇಲ್ಲ ಅಂತ. ಹಾಗಾದರೆ ಈ ಪಪ್ಪು ಟಪ್ಪು ಯಾರು ಅಂತ ನಿಮ್ಗೆ ಈಗಾಗಲೇ ಗೊತ್ತಾಗಿರುತ್ತೆ. ಪಪ್ಪು ಅಂದ ತಕ್ಷಣ ನಿಮ್ಗೆ ನೇರವಾಗಿ ಮನಸ್ಸಿಗೆ ಬಂದ್ಬಿಡೋದು ರಾಹುಲ್ ಗಾಂಧಿಯವರು. ಇನ್ನು ಟಪ್ಪು ಅಂದರೆ ಅಖಿಲೇಶ್ ಯಾದವ್. ಯಾವ ಕಾಂಟೆಕ್ಸ್ಟ್ನಲ್ಲಿ ಈ ಮಾತು ಹೇಳಿದರು ಅವರು? ಯಾವ ಉದ್ದೇಶಕ್ಕಾಗಿ ಈ ಮಾತು ಹೇಳಿದರು ಮತ್ತು ಇದರ ಹಿಂದಿರುವಂಥ ಹಿನ್ನೆಲೆ ಏನು? ನೋಡಿ, ಎರಡು ವಿಷಯವನ್ನು ಗಮನಿಸಬೇಕು. ಜೂನ್ 4, 2024 ಲೋಕಸಭಾ ಚುನಾವಣೆಯ ಫಲಿತಾಂಶ ಬಂದ ನಂತರ ಭಾರತ ದೇಶದ ರಾಜಕಾರಣದಲ್ಲಿ ಭಾರತೀಯ ಜನತಾ ಪಾರ್ಟಿ ಧೃತಿಗೆಟ್ಟು ಹೋಗಿದೆ ಅಂತ ಭಾವಿಸಲಾಯಿತು. ಮಾನಸಿಕ ಸ್ಥೈರ್ಯವನ್ನು ಕಳ್ಕೊಂಡ್ಬಿಟ್ಟಿದೆ ಅಂತ ಅನ್ನಲಾಯಿತು. ಇನ್ನು ಇದು ಉದ್ಧಾರ ಆಗೋದು ಕಷ್ಟ. ಏಕೆಂದರೆ ತಂತ್ರಗಾರಿಕೆ, ಕುತಂತ್ರಗಾರಿಕೆ, ಷಡ್ಯಂತ್ರ, ಟೂಲ್ ಕಿಟ್ಟು ಅದೇ ಈ ದೇಶದಲ್ಲಿ ಮೇಲಾಟವನ್ನಾಡುತ್ತೆ. ನೈಜವಾದ ರಾಜಕಾರಣವನ್ನು ಏನು ನರೇಂದ್ರ ಮೋದಿ ಮಾಡ್ತಾ ಇದ್ದಾರೆ ಅದು ವರ್ಕ್ ಆಗೋದಿಲ್ಲ ಈ ದೇಶದಲ್ಲಿ. ಏಕೆಂದರೆ ಇಷ್ಟೆಲ್ಲ ಕೆಲಸ ಮಾಡಿದರು ರಾಹುಲ್ ಗಾಂಧಿ ಹೇಳಿದ ಸುಳ್ಳಿನಿಂದಾಗಿ ಭಾರತೀಯ ಜನತಾ ಪಾರ್ಟಿ ಬಹುಮತವನ್ನು ಗಳಿಸಲಿಲ್ಲಲ್ಲ ಅನ್ನುವಂಥ ಬೇಸರ, ವೇದನೆ, ಪಶ್ಚಾತ್ತಾಪ ಈ ದೇಶದ ಮತದಾರರಿಗಾಗಿದ್ದು ಸತ್ಯ. ಆದರೆ ತದನಂತರದ ದಿನಗಳನ್ನು ನೋಡಬೇಕು ನೀವು. ತದನಂತರದ ದಿನಗಳಲ್ಲಿ ಸತತವಾಗಿ ಚುನಾವಣೆಗಳು ಬರ್ತವೆ. ಹರಿಯಾಣ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಸಿಚುವೇಶನ್ನು. ಕಾಂಗ್ರೆಸ್ ಗೆದ್ದು ಬಿಡ್ತು ಅಂತೇಳಿ ಅವರಾಗಲೇ ವಿಜಯದುಂದುಭಿ ಮೊಳಗಿಸುವಂಥ ಅಂಥ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆಲ್ಲುತ್ತೆ. ಅದಾದ ಮೇಲೆ ನೀವು ಮುಂದೆ ಬನ್ನಿ, ಜಮ್ಮು ಕಾಶ್ಮೀರಕ್ಕೆ ಬನ್ನಿ. ಅಲ್ಲಿ ಕಾಂಗ್ರೆಸ್ ಅಡ್ರೆಸ್ ಇಲ್ದಂಗೆ 6 ಸೀಟಿಗೆ ಜಮ್ಮುವನ್ನು ಸಂಪೂರ್ಣವಾಗಿ ಹಿಂದೂ ಪ್ರದೇಶವನ್ನು ಭಾರತೀಯ ಜನತಾ ಪಾರ್ಟಿ ವ್ಯಾಪಿಸಿಬಿಡುತ್ತೆ, 28 ಸೀಟು. ಮಹಾರಾಷ್ಟ್ರಕ್ಕೆ ಬನ್ನಿ, ಮಹಾರಾಷ್ಟ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಭಾರಿ ಕಷ್ಟ ಈ ಸಲ. ಅಂದರೆ ಇದ್ದಂಥ 3 ಪಕ್ಷಗಳು ವಾಶೌಟ್ ಆಗೋದು. ಉದ್ಧವ್ ಠಾಕ್ರೆ ಶಿವಸೇನೆ, ಶರದ್ ಪವಾರ್ ಅವರ NCP ಮತ್ತು ಕಾಂಗ್ರೆಸ್ ಇವತ್ತಿನವರೆಗೂ ಮೇಲೆ ಹೇಳಲಿಕ್ಕೆ ಸಾಧ್ಯ ಆಗಿಲ್ಲ ಅವ್ರಿಗೆ. ಕುಸ್ತಿ ಇದರಲ್ಲಿ ಅಖಾಡದಲ್ಲಿ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯನ್ನು ಕೆಡವುತ್ತಾನೆ, ಜಗಜಟ್ಟಿ ಇನ್ನೊಬ್ಬನನ್ನು ಕೆಡವುತ್ತಾನೆ. ಕೆಡವಿದ ಮೇಲೆ ಅವ ಸ್ವಲ್ಪ ಹೊತ್ತಾದ್ಮೇಲೆ ಆದರೂ ಮೇಲೆ ಹೇಳಬೇಕಲ್ವಾ? ಬಿದ್ದಿದ್ದಾನೆ 1, 2, 3, 4, 10ರವರೆಗೆ ಎಣಿಸ್ತಾರೆ. 10 ಆದಮೇಲೆ ನಾವು ಹೇಳಲಿಲ್ಲ ಸೋತ. ಪಂದ್ಯ ಮುಗೀತು, ಪಾರಿತೋಷಕ ಕೊಟ್ಟರು, ಗೆದ್ದಂಥ ಜಗಜಟ್ಟಿ ಎದ್ದೋದ. ಮಲಗಿದವ ಇನ್ನೂ ಹೇಳಲೇ ಇಲ್ವಲ್ಲ. ಅದು ಮಹಾರಾಷ್ಟ್ರದಲ್ಲಿ ಆಗಿರೋದು. ಇನ್ನು ಉತ್ತರ ಪ್ರದೇಶಕ್ಕೆ ಬನ್ನಿ. ಉತ್ತರ ಪ್ರದೇಶದಲ್ಲಿ 10 ಉಪಚುನಾವಣೆಗಳ 10 ಕ್ಷೇತ್ರಗಳಿಗೆ ಉಪಚುನಾವಣೆಗಳದು. ಎಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲವಂತ ಪರಿಭಾವಿಸಲಾಗಿತ್ತೋ, ಎಲ್ಲಿ ಸಂಪೂರ್ಣವಾಗಿ ಮುಸಲ್ಮಾನರ ಮತಗಳಿದ್ವೋ ಅಲ್ಲಿ ಕೂಡ ಭಾರತೀಯ ಜನತಾ ಪಾರ್ಟಿ ಗೆಲ್ತು. ಎಲ್ಲಿ ಸಮಾಜವಾದಿ ಪಾರ್ಟಿಯ ಭದ್ರಕೋಟೆ ಅಂತ ಹೇಳಲಾಗ್ತಾ ಇತ್ತೋ ಅಲ್ಲಿ ಕೂಡ ಭಾರತೀಯ ಜನತಾ ಪಾರ್ಟಿ ಗೆತ್ತು. ಹಾಗಾದರೆ ಇದರ ಅರ್ಥ ಏನು? ಅಂತಂದರೆ ಭಾರತೀಯ ಜನತಾ ಪಾರ್ಟಿ
ತನ್ನ ಚುನಾವಣಾ ರೀತಿಯನ್ನು ಬದಲಿಸಿಕೊಂಡಿದೆ. ದಿಲ್ಲಿಯಲ್ಲಿ ಇದನ್ನು ನೋಡ್ಬೋದು ನೀವು. ಇಲ್ಲಿವರೆಗೂ ಫ್ರೀ ಬೀಸ್ ವಿರುದ್ಧ ಮಾತನಾಡ್ತಾ ಇದ್ದಂಥ ನರೇಂದ್ರ ಮೋದಿಯವರು ಬಿಟ್ಟಿ ಭಾಗ್ಯ ಘೋಷಿಸಬಾರದು, ತನ್ಮೂಲಕ ಆರ್ಥಿಕ ದಿವಾಳಿ ಆಗ್ತವೆ ರಾಜ್ಯಗಳು, ಮುಂದೆ ದೇಶಕ್ಕೆ ದೊಡ್ಡದಾದಂಥ ಕುತ್ತು ಬಂದಿಲ್ಲತ್ತೆ ಅಂತ ಹೇಳಿದಂಥ ನರೇಂದ್ರ ಮೋದಿಯವರು ವೆನಿಜುವೆಲಾ, ಶ್ರೀಲಂಕಾ, ಪಾಕಿಸ್ತಾನಗಳನ್ನು ತೋರಿಸ್ತಾ ಇದ್ದಂಥ ರಾಜಕಾರಣಿಗಳು ಅವ್ರಿಗಿಂತ ಹೆಚ್ಚು ಬಿಟ್ಟಿ ಭಾಗ್ಯಗಳನ್ನು ಘೋಷಿಸಿ ಸಿಂಹಾಸನವನ್ನು ಮತ್ತೆ ಭಾರತೀಯ ಜನತಾ ಪಾರ್ಟಿಯ ಮಡಿಲಿಗೆ ಹಾಕಿದರು. ಇದಕ್ಕೆ ಕಾರಣರಾರು ಅಂದರೆ ಎಲ್ಲಿ ಹಿಂದಿದಾರಲ್ಲ ಅವ್ರು ಹಿಂದೆ ಉಳಿದ್ಬಿಟ್ರು. ಭಾರತೀಯ ಜನತಾ ಪಾರ್ಟಿ ಯಾವುದು ಹಿಂದೆ ಹೋಗಿದೆ ಅಂತ ಬಾರಿಸಿದ್ವಿ, ಅದು ಮುಂದೆ ಹೊರಟೋಯ್ತು. ಎಂಥ ಮಜಾ ಇದೆ ನೋಡಿ. ರಾಜಕಾರಣದ ಸಣ್ಣ ಸಣ್ಣ ಮಜಲುಗಳನ್ನು ಅರ್ಥ ಮಾಡ್ಕೋತಾ ಹೋಗಬೇಕು. ಬೇರೆ ಯಾವುದೋ ರಾಜಕಾರಣಿ ಯೋಗಿ ಆದಿತ್ಯನಾಥ್ ಅವ್ರು ಹೇಳಿದಾಗೆ ಪಪ್ಪು ಟಪ್ಪು ಅಂದ ತಕ್ಷಣ ನಾವು ಒಪ್ಪಕ್ಕಾಗಲ್ಲ. CM ಇಬ್ರಾಹಿಂ ಥರ ಆಗತ್ತೆ, ವಿದೂಷಕರ ರೀತಿಯ ಮಾತುಗಳು. ಅದರಿಂದ 5 ಪೈಸೆ ಪ್ರಯೋಜನ ಆಗಲ್ಲ. ಆದರೆ ಯೋಗಿ ಆದಿತ್ಯನಾಥ್ ಮಾತನಾಡಿದರೆ ಅದು ಅದರ ಹಿಂದೆ ಒಂದು ತಾತ್ಪರ್ಯ ಇರುತ್ತೆ, ಅದು ಮುಂದಿನ ದಿಕ್ಸೂಚಿಯನ್ನು ತೋರಿಸುತ್ತೆ. ಇನ್ನು ಟಪ್ಪುನ ವಿಷಯಕ್ಕೆ ಬನ್ನಿ. ಅಖಿಲೇಶ್ ಯಾದವ್ ಕಳೆದ 40 ದಿನಗಳಿಂದ 40 ಇನ್ನೂ ಜಾಸ್ತಿನೇ ಹಿಡಿರಿ, 46 ದಿನಗಳ ಕುಂಭಮೇಳ, ಅದಕ್ಕಿಂತ 2 ತಿಂಗಳ ಮುಂಚಿಂದ ಪ್ರತಿ ದಿವಸ ಗೋಳಾಟ ಏನಪ್ಪ ಅಂತಂದರೆ ಅವ್ರು ಕುಂಭಮೇಳದ ಬಗ್ಗೆ ಒಂದು ಟ್ವೀಟ್ ಮಾಡಲೇಬೇಕು, ಅದ್ರ ಬಗ್ಗೆ ಒಂದು ಹೇಳಿಕೆಯನ್ನು ಕೊಡಲೇಬೇಕು. ಪ್ರತಿ ದಿವಸ ಎದ್ದ ತಕ್ಷಣ ಸ್ಟೇಟ್ಮೆಂಟು. ಮೊದಲು ವ್ಯವಸ್ಥೆ ಇಲ್ಲ ಅಂದರು, ಆಮೇಲೆ ಟ್ರೈನ್ನಲ್ಲಿ ಜನನೇ ಬರ್ತಾ ಇಲ್ಲ ಅಂದರು, ಆಮೇಲೆ ಅಂಕಿ ಸಂಖ್ಯೆಗಳೇ ಸರಿ ಇಲ್ಲ ಅಂದರು, ಜನ ಜಾಸ್ತಿ ಬಂದಿಲ್ಲ, ಸುಳ್ಳು ಹೇಳ್ತಾ ಇದ್ದಾರೆ, ಬರೀ ಇಷ್ಟು ಲಕ್ಷ ಅಂದರು, ಆಮೇಲೆ ಬರೀ ಇಷ್ಟು ಕೋಟಿಗಳು ಅಂದರು. ಯಾವ ಲೆಕ್ಕದಲ್ಲಿ ಇವ್ರು ಎಣಿಸ್ತಾ ಇದ್ದಾರೆ ಅಂದರು. ಅಲ್ಲ ರೀ, ಇವತ್ತಿನ ಕಾಲಘಟ್ಟದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರುವಂಥ ಸಂದರ್ಭದಲ್ಲಿ, CCTVಗಳಿರುವಂಥ ಸಂದರ್ಭದಲ್ಲಿ ಒಂದು ಪ್ರದೇಶಕ್ಕೆ ಎಷ್ಟು ಜನರು ಬಂದಿದ್ದಾರೆ ಅಂತ ಲೆಕ್ಕ ಹಾಕೋದೇನಾದ್ರು ಕಷ್ಟ ಇದೇನ್ರಿ? ತಲೆ ಹಿಡಿದು ಎಣಿಸ್ಬೇಕಾ ನಾವು? ಶಿಲಾಯುಗದಲ್ಲಿದ್ದೀವ? ಬರೀ ಕಣ್ಣಳತೆನಲ್ಲಿ ಜನರನ್ನು ಸ್ಯಾಟಲೈಟ್ ಲೆವೆಲಲ್ಲಿ ಲೆಕ್ಕ ಹಾಕುವಂಥ ವ್ಯವಸ್ಥೆ ಇವತ್ತಿನ ದಿವಸ ಇದೆ. ಒಂದು ಸಂಗಮ್ ನೋಸ್ನಲ್ಲಿ ಈ ಕ್ಷಣದಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಅಕ್ಯುರೇಟಾಗಿ ಹೇಳುವಂಥ ವ್ಯವಸ್ಥೆ ಇದೆ. ಇವತ್ತು ಇಡೀ ಅರೇಲ್ ಘಾಟ್ನಲ್ಲಿ ಈ ಕ್ಷಣದಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಬರೀ ಸ್ಯಾಟಲೈಟ್ ಮೂಲಕ ಹೇಳುವಂಥ ವ್ಯವಸ್ಥೆ ಇದೆ. ಅಲ್ಲರಿ, ಈ ಸ್ಯಾಟಲೈಟ್ ಮೂಲಕ ನಮ್ಮ ಮನೆಯನ್ನೇ ಗೂಗಲ್ನಲ್ಲಿ ಹಾಕ್ಕೊಂಡು ನೋಡ್ಬಹುದಾದರೆ ಬಂದಿರೋ ಜನರು ಎಣಿಸೋದು ಕಷ್ಟನ? ಅಖಿಲೇಶ್ ಯಾದವ್ ಇನ್ನೂ ಶಿಲಾಯುಗದಲ್ಲಿದ್ದಾನೆ. ಆತ ಅಷ್ಟು ಜನ ಈಗ ಆತನ ಹೊಸ ವರಸೆ ಏನು ಗೊತ್ತಾ? 2027ರಲ್ಲಿ ನಾವು ಕುಂಭಮೇಳವನ್ನು ಹೇಗೆ ಮಾಡಬೇಕು ಅಂತ ಮಾಡಿ ತೋರಿಸ್ತೀವಿ ಅಂತ. ಇಷ್ಟು ದಿವಸ ಕುಂಭಮೇಳವನ್ನೇ ಒಪ್ಕೊಳ್ಳಾರ್ದಂಥ ವ್ಯಕ್ತಿ, ಹಿಂದುತ್ವದ ವಿರೋಧವಾಗಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಂಥ ವ್ಯಕ್ತಿ, ಅಲ್ಲೆಲ್ಲ ಕೊಳಚೆ ಸೇರ್ಕೊಂಡ್ಬಿಟ್ಟಿದೆ ಅಂತ ಹೇಳಿದಂಥ ವ್ಯಕ್ತಿ, ಅಲ್ಲೆಲ್ಲ ಹೆಣಗಳ ರಾಶಿ ಇದೆ ಅಂತ ಹೇಳಿದಂಥ ವ್ಯಕ್ತಿ, ಈಗ ಆತ ಮತ್ತೆ ನಾನು ಕುಂಭಮೇಳಕ್ಕೆ ಆಶ್ರಯ ಹೋಗ್ತೀನಿ ಅಂತ ಹೇಳ್ತಾ ಇದ್ದಾನೆ. ಅಲ್ಲಿಗೆ ಇಬ್ಬರು ಈ ದೇಶದ ರಾಜಕಾರಣದಲ್ಲಿ ಹತಾಶಗೊಂಡಿದ್ದಾರೆ. ಒಬ್ಬರು ಸನ್ಮಾನ್ಯ ಶ್ರೀ ರಾಹುಲ್ ಗಾಂಧಿಯವರು, ಇನ್ನೊಬ್ಬರು ಸನ್ಮಾನ್ಯ ಶ್ರೀ ಅಖಿಲೇಶ್ ಯಾದವ್ ಅವರು. ರಾಹುಲ್ ಗಾಂಧಿ ದಿಲ್ಲಿಯ ಚುನಾವಣೆ ಆದಮೇಲೆ ಮೇಲೇನೇ ಎದ್ದಿಲ್ಲ. ನಿನ್ನೆ ಒಂದು ಹೇಳಿಕೆ ಕೊಡ್ತಾರೆ, ಏನಂತ? ಮಾಯಾವತಿಯವರು ನಮ್ಮ ಜೊತೆ ಸೇರಿದರೆ ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಲಬಹುದಿತ್ತು ನಾವು, ಅವರು ನಮ್ಮ ಜೊತೆ ಸೇರದೆ ಇರೋದರಿಂದ ನಾವು ಸೋತ್ವಿ, ಇವರು ಭಾರತೀಯ ಜನತಾ ಪಾರ್ಟಿಗೆ ಸಹಾಯ ಮಾಡಿದರು ಮಾಯಾವತಿ. ಏನಾದರೂ ಅರ್ಥ ಇದೆ ಅಂದರೆ ಇದಕ್ಕೆ? ಮಾಯಾವತಿ ಅದಕ್ಕೊಂದು ಕೌಂಟರ್ ಕೊಟ್ಟಿದ್ದಾರೆ, ಅದು ಬೇರೆ ವಿಚಾರ. ಅವ್ರ ಕೌಂಟರ್ ನಾವಿಲ್ಲಿ ಚರ್ಚೆ ಮಾಡೋದು ಬೇಡ. ಜೂನ್ 4ರಿಂದ ಇಷ್ಟು ದಿವಸ ಬೇಕಾಗ್ತಾ ಈತನಿಗೆ ಇನ್ನು ಹೇಳಲಿಕ್ಕೆ. ಅಂದರೆ ನಾವು ಸೋತು ಸುಣ್ಣ ಆಗಿದ್ದೇವೆ ಅನ್ನೋದನ್ನು ಸ್ಪಷ್ಟವಾಗಿ ರಾಹುಲ್ ಗಾಂಧಿ ಒಪ್ಕೊಂಡಿದ್ದಾರೆ. ನೀವು ಅವರ ನಡೆಯನ್ನು ನೋಡಬೇಕು ಅಂದರೆ, ಲೋಕಸಭಾ ಚುನಾವಣೆ ಆಯ್ತಲ್ಲ, ಫಲಿತಾಂಶ ಬಂದಾಯಿತು, ಮೊದಲನೇ ಅಧಿವೇಶನ ಶುರು ಆಯಿತು. ಅಧಿವೇಶನ ಆದಾಗ ಮೊದಲನೇ ಸಭೆಯಲ್ಲಿ, ಸಂಸತ್ ಅಧಿವೇಶನದಲ್ಲಿ ಆತ ಮಾತನಾಡಿದ ಧಾಟಿಯನ್ನು ನೋಡಿ, ಈಗ ಆತನ ಧಾಟಿಯನ್ನು ನೋಡಿ, ಸಂಪೂರ್ಣವಾಗಿ ಆತ್ಮಸ್ಥೈರ್ಯವನ್ನು ಕಳೆದುಕೊಂಡಂಥ, ಕುಗ್ಗಿ ಹೋದಂಥ, ನಿರ್ಜೀವಾದಂಥ ಸ್ಥಿತಿಯಲ್ಲಿ ರಾಹುಲ್ ಗಾಂಧಿ. ಇನ್ನು ಅಖಿಲೇಶ್ ಯಾದವ್ ಅವತ್ತೇನೋ 37 ಸೀಟ್ಗಳನ್ನು ಗೆದ್ದುಕೊಂಡ್ರು ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ. ಆಕಸ್ಮಿಕ ಅದು ಸಂದರ್ಭ ಆಗಿತ್ತು. ಇವತ್ತು ಒಂದೇ ಒಂದು ಚುನಾವಣೆಯನ್ನು ಗೆಲ್ಲಲಾರದಂಥ ಹತಾಶ ಸ್ಥಿತಿಗೆ ಅವ್ರು ಬಂದು ನಿಂತಿದ್ದಾರೆ. ಯಾವ ಅಯೋಧ್ಯೆಯನ್ನು ಗೆದ್ಕೊಂಡ್ಬಿಟ್ಟಿದ್ದೀವಿ ಅಂತ ಹೇಳಿದ್ರು, ಅಲ್ಲಿ ಈ ಬಾರಿಯ ಚುನಾವಣೆಯಲ್ಲಿ, ಉಪಚುನಾವಣೆಯಲ್ಲಿ ಡಿಸಾಸ್ಟರ್ ಪರಾಭವವಾಗಿ ಹೋಯ್ತು ಅವ್ರು. ಅಂದರೆ ಬರುವ 2027ರ ಚುನಾವಣೆ ಏನಿದೆಯಲ್ಲ, ಉತ್ತರ ಪ್ರದೇಶದ ಚುನಾವಣೆ, ಆ ಸಂದರ್ಭದಲ್ಲಿ ಯೋಗಿ ಆದಿತ್ಯನಾಥ್ ಅವರ ಆತ್ಮಸ್ಥೈರ್ಯ ಹೇಗಿರುತ್ತೆ ಅಂತ ನಿನ್ನೆ ಹೇಳಿಕೆ ತೋರಿಸ್ತಾ ಇದೆ. ಯಾವಾಗ ಈ ದೇಶದ ಒಂದು ಮೇಳದಲ್ಲಿ, ಒಂದು ಮಹಾಕುಂಭದಲ್ಲಿ
50ರಿಂದ 60 ಕೋಟಿ ಜನ ಬಂದ್ಬಿಟ್ರು. ಅವಾಗ ಭಾರತೀಯ ಜನತಾ ಪಾರ್ಟಿಗೆ ಸ್ಪಷ್ಟವಾಗಿ ಗೊತ್ತಾಯಿತು, ಇನ್ನು ನಾವು ಹಿಂದೂಗಳ ಜಾಗರಣೆಯ ಬಗ್ಗೆ ತಲೆ ಕೆಡಿಸ್ಕೋಬೇಕಾಗಿಲ್ಲ ಅಂತ. ಈಗ ಎದ್ದು ಕೂತಿದ್ದಾರೆ. ಯಾರು ಮಲಗಿದ ಹಾಗೆ ನಡೆಸ್ತಾ ಇದ್ರು ಅವ್ರು ನಾವು ಎಬ್ಬಿಸ್ಲಿಕ್ಕೆ ಹೋದಾಗ ಹೇಳಲಿಲ್ಲ, ಈಗ ಎದ್ದು ಕೂತು. ಹಾಗಂತ ಕುಂಭಮೇಳಕ್ಕೆ ಬಂದವರೆಲ್ಲ ಓಟ್ ಹಾಕ್ತಾರೆ? ಖಂಡಿತ ಹಾಕಲ್ಲ. ಪ್ರಶ್ನೆ ಅದಲ್ಲ, ಓಟಿನ ಲೆಕ್ಕದಲ್ಲಿ ಅಲ್ಲ. ಅದು ಚುನಾವಣೆ ನಡೆಯೋದು ನರೇಟಿವ್ ದೃಷ್ಟಿಯಿಂದ, ಚುನಾವಣೆ ನಡೆಯೋದು ಮನಸ್ಥಿತಿಯ ಮೇಲೆ ಚುನಾವಣೆ ನಡೆಯೋದು. ಆ ಹಿನ್ನೆಲೆಯಲ್ಲಿ ಯೋಗಿ ಆದಿತ್ಯನಾಥ್ ಅಷ್ಟು ಆತ್ಮವಿಶ್ವಾಸದಿಂದ ನಿನ್ನೆ ಪಪ್ಪು ಮತ್ತು ಟಪ್ಪು ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಇದು ಮುಂದಿನ ಸನಾತನ ಧರ್ಮದ ಯುಗಪರ ಪ್ರವರ್ತನೆಗೆ ನಾಂದಿ ಅಂತ ಭಾವಿಸ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ. ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ. ನಮಸ್ಕಾರ.